ಸಮಸ್ತ ಭಾರತೀಯರಿಗೆ ಕರ್ನಾಟಕದ ಮೈಸೂರಿನ ಈ ನಿಮ್ಮ ನಾಗೇಶ್ ಯಾದವನ ವಂದನೆಗಳು. ಬಂಧುಗಳೇ, ಈ ದಿನ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾಳೆ ಪ್ರತಿಷ್ಠಿತ ವಿವೇಕಾನಂದ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಆಗಮಿಸುತ್ತಿದ್ದಾರೆ. ಇಂತಹ ಸುಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಂದು ಅತ್ಯಮೂಲ್ಯವಾದ ವಿಷಯವನ್ನು ನಾನು ಜ್ಞಾಪಿಸಲಿಕ್ಕೆ ಈ ಒಂದು ವಿಡಿಯೋ ತುಣುಕನ್ನು ಮಾಡ್ತಿದ್ದೇನೆ. ಅದು ಕೂಡ ಸದ್ವಿದ್ಯಾ ಶಾಲೆಯ ಮುಂಭಾಗದಲ್ಲಿ. ಕಾರಣ ಇಷ್ಟೇ ಬಂಧುಗಳೇ, ವಿವೇಕಾನಂದರು 1892ರಲ್ಲಿ ಮೈಸೂರಿಗೆ ನಮ್ಮ ಮಹಾರಾಜರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ಅವರು ನಿರಂಜನ ಮಠದಲ್ಲಿ ಉಳ್ಕೊಳ್ತಿದ್ದರು. 15 ದಿನ ಪ್ರತಿನಿತ್ಯ ಈ ಒಂದು ನಮ್ಮ ಶಾಲೆಗೆ ಬಂದು ಮೈಸೂರಿಗರಿಗೆ ಮತ್ತು ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವರ ಪ್ರವಚನ ನೀಡ್ತಿದ್ರು ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಈ ವಿಷಯ ಅನೇಕ ಮೈಸೂರಿಗರಿಗೆ ಗೊತ್ತಿಲ್ಲ ಅನ್ನೋದೇ ನನ್ನ ಕಳಕಳಿ. ಬಂಧುಗಳೇ, ಈ ಒಂದು ಶಾಲೆ 1854ರಲ್ಲಿ ಶುರುವಾಗಿದೆ. ಇದನ್ನು ತಿರುಮಲಾಚಾರ್ಯ ಅನ್ನೋರು ಸ್ಥಾಪಿಸಿದರು. ಗುಜ್ಜ ನರಸಿಂಹಯ್ಯ ಅನ್ನೋರು ಈ ಒಂದು ಹಳೆಯ ಕಟ್ಟಡವನ್ನು ಅವರಿಗೆ ದೇಣಿಗೆಯಾಗಿದೆ. ನಂತರ ಚಾಮರಾಜ ಒಡೆಯರ್ ಇದನ್ನು ಎಷ್ಟರ ಮಟ್ಟಿಗೆ ಬರಲಿಕ್ಕೆ ಸಹಕಾರವನ್ನು. ಬಂಧುಗಳೇ, ಇಂತಹ ಅದ್ಭುತವಾದ ಶಾಲೆಯಲ್ಲಿ ನಾನು ಓದಿದ್ದೇನೆ, ನನ್ನ ಸ್ನೇಹಿತರು ಕೂಡ ಓದಿದ್ದಾರೆ ಅನ್ನೋದು ನನ್ನ ಸ್ನೇಹಿತರಾದ ಅಭಿರಾಮ್ ಅವರು ಇಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ವಿಷಯವಾಗಿ ಸ್ವಾಗತಿಸ್ತೀನಿ. ಬಂಧುಗಳೇ, ಇಂತಹ ಒಂದು ಅಮೋಘವಾದ ವಿಷಯವನ್ನು ತಮ್ಮಲ್ಲಿ ತಿಳಿಸಿ ವಿವೇಕಾನಂದರು ಇನ್ನೂ ಬಂದಿದ್ದರು ಅನ್ನೋದನ್ನು ಮತ್ತೊಮ್ಮೆ ನಮಗೆ ಸ್ಮರಿಸುತ್ತಾ, ತಮ್ಮೆಲ್ಲರಿಗೂ ಜ್ಞಾಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.